ಲೋಕ ಗೆಲ್ಲೋಕೆ ರೆಡಿಯಾಯಿತು ಜೋಡೆತ್ತುಗಳ ಅಖಾಡ. ನಾಳೆಯಿಂದ ಸಿಎಂ ಡಿಸಿಎಂ ಜಂಟಿ ಪ್ರಚಾರವನ್ನ ಶುರು ಮಾಡಲಿದ್ದಾರೆ. ಕೋಲಾರದ ಕುರುಡುಮಲೆಯಲ್ಲಿ ಪ್ರಚಾರಕ್ಕೆ ಚಾಲನೆ ಸಿಗಲಿದೆ. ಜೋಡೆತ್ತುಗಳು ರೆಡಿ ಆಗ್ತಿದ್ದಾವೀಗ. ಕಾಂಗ್ರೆಸ್ನ ಎರಡೆತ್ತುಗಳು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ರಾಜ್ಯಾದ್ಯಂತ ಭರ್ಜರಿ ಪ್ರಚಾರವನ್ನ ಮಾಡಿ ಜಂಟಿಯಾಗಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿತ್ತು ಕಾಂಗ್ರೆಸ್. ಈಗ ಮತ್ತದೇ ರೀತಿಯ ಪ್ರಚಾರ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಚಾಲನೆ ಕೊಡ್ತಾರೆ. ನಾಳೆ ಕುರುಡುಮಲೆ ಗಣೇಶನಿಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ಸಿಗುತ್ತೆ. ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ಜೋಡೆತ್ತುಗಳಿಂದ ಜಂಟಿ ಪ್ರಚಾರ ನಡೆಯಲಿದೆ. ಅಭ್ಯರ್ಥಿಗಳ ಪರ ಮತಯಾಚಿಸುತ್ತಾರೆ ನಾಯಕರು. ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡೇ ಜನರ ವಿಶ್ವಾಸ ಗಳಿಸುವಂತಹ ಒಂದು ಪ್ರಯತ್ನ. ನೋಡಿ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಬಸವ ಕಲ್ಯಾಣದಿಂದ ಸಿದ್ದರಾಮಯ್ಯ, ಕುರುಡುಮಲೆಯಿಂದ ಡಿ ಕೆ ಶಿವಕುಮಾರ್ ಚಾಲನೆ ಕೊಟ್ಟಿದ್ದಾರೆ. ಈ ಕುರುಡುಮಲೆ ದೇವಸ್ಥಾನಕ್ಕೆ ಗಣೇಶನಿಗೆ ಅದರದೇ ಆದಂತಹ ಒಂದು ವೈಶಿಷ್ಟ್ಯ ಇದೆ, ಮಹತ್ವ ಇದೆ. ಹಾಗಾಗಿ ಆ ದೇವಸ್ಥಾನದಿಂದಲೇ ಕಾಂಗ್ರೆಸ್ನವರು ಚಾಲನೆಯನ್ನು ಕೊಡೋದು. ಅಂದರೆ ಎಲ್ಲ ಬೇರೆ ಬೇರೆ ಪಕ್ಷಗಳು ಕೊಡ್ತವೆ, ಆದರೆ ಕಾಂಗ್ರೆಸ್ಗೆ ಕೈ ಹಿಡಿಯಲಾಯಿತು. 2023ರಲ್ಲಿ ಅವರಿಗೆ 135 ಭರ್ಜರಿ ಬಹುಮತ ಬಂತು. ಈಗ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳು, ಅದರಲ್ಲೂ ಹಳೆ ಮೈಸೂರು ಭಾಗವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಇಬ್ಬರು ನಾಯಕರು ಕೂಡ ಅಖಾಡಕ್ಕೆ ಇಳಿತಾ ಇದ್ದಾರೆ. ಅಂದರೆ ಅಧಿಕೃತವಾಗಿ ಅಖಾಡಕ್ಕೆ ಇಳಿತಾ ಇದ್ದಾರೆ. ಪ್ರತ್ಯೇಕವಾಗಿ ಪ್ರಚಾರವನ್ನು ಮಾಡ್ತಾರೆ. ಸಾಧ್ಯ ಆದ ಕಡೆ ಇಬ್ಬರು ಒಟ್ಟಿಗೆ ಪ್ರಚಾರವನ್ನು ಮಾಡ್ತಾರೆ. ಎಲ್ಲೆಲ್ಲಿ ಅಭ್ಯರ್ಥಿಗಳು ಅಥವಾ ಪಕ್ಷ ಎಲ್ಲೆಲ್ಲಿ ವೀಕ್ ಇದೆಯೋ ಅದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಎಲ್ಲಿ ಕಾಂಗ್ರೆಸ್ ಪರವಾಗಿ ಅಲ್ಲಿ ಇದೆಯೋ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಚಾರ ಮಾಡೋದು. ಈ ರೀತಿಯಾಗಿ ತಂತ್ರಗಾರಿಕೆಯನ್ನು ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಹೆಣೆದಿದ್ದಾರೆ. ಗ್ಯಾರಂಟಿ ಯೋಜನೆಗಳು 5 ಗ್ಯಾರಂಟಿ ಅನುಷ್ಠಾನ ಆಗಿದೆ. ನುಡಿದಂತೆ ನಡೆದಿದ್ದೇವೆ, ಎಲ್ಲವನ್ನ ಸಮರ್ಪಕವಾಗಿ ಜಾರಿಗೊಳಿಸಿದ್ದೇವೆ, 5 ವರ್ಷ ಪೂರೈಸ್ತೇವೆ. ಈ ಒಂದು ವಿಶ್ವಾಸದ ಮಾತುಗಳನ್ನು ಜನರ ಮುಂದೆ ಇಟ್ಟು ಲೋಕಸಭೆ ಚುನಾವಣೆಯನ್ನು ಸಮರ್ಥವಾಗಿ ಎದುರಿಸೋಕೆ ರೆಡಿಯಾಗಿದ್ದಾರೆ. ನಾಳೆ ಬೆಳಗ್ಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಚಾಲನೆಯನ್ನು ಕೊಡ್ತಾರೆ. ಮುಳುಬಾಗಿಲಿನ ಕುರುಡುಮಲೆ ಗಣೇಶನ ದೇವಸ್ಥಾನದಿಂದ ಅಲ್ಲಿಂದ ಪ್ರಚಾರ ಶುರುವಾಗುತ್ತೆ. ರಾಜ್ಯ ಸಂಪುಟದ ಸಚಿವರು ಕೂಡ ಭಾಗಿಯಾಗಿ ಶಕ್ತಿ ಪ್ರದರ್ಶನವನ್ನು ಮಾಡಲಿದ್ದಾರೆ. 2ನೇ ಹಂತದ ಪ್ರಚಾರ ಈಗೇನಲ್ಲಿ ಉತ್ತರ ಕರ್ನಾಟಕ ಭಾಗದ 14 ಕ್ಷೇತ್ರಗಳಿದಾವಲ್ಲ, ಅಲ್ಲಿ ಮತ್ತೆ ಬಸವ ಕಲ್ಯಾಣದಿಂದ 2ನೇ ಹಂತದ್ದು ಶುರುವಾಗುತ್ತೆ ಪ್ರಚಾರ ಕಾರ್ಯ. ನೋಡಿ, ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅಷ್ಟೇ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಜೋಡೆತ್ತುಗಳು ಭರ್ಜರಿ ಪ್ರಚಾರವನ್ನು ನಡೆಸಿದರು. ಈಗಲೂ ಕೂಡ ಅಷ್ಟೇ ಜಂಟಿಯಾಗಿ ಮತ್ತು ಪ್ರತ್ಯೇಕವಾಗಿ ಪ್ರಚಾರವನ್ನು ಮಾಡಲಿದ್ದಾರೆ ನಾಳೆಯಿಂದ. ಅಂದರೆ ನೋಡಬೇಕು ಪ್ರಚಾರ ಕಾರ್ಯವೈಖರಿ ಹೇಗಿರುತ್ತೆ ಅಂತ. ಅಲ್ಲಲ್ಲಿ ಎಲ್ಲ ಕಡೆ ಸಮಾವೇಶವನ್ನು ಮಾಡ್ತಾರೋ ಅಥವಾ ತೆರೆದ ವಾಹನದಲ್ಲಿ ರ್ಯಾಲಿಗಳ ಮೂಲಕವಾಗಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಪ್ರಚಾರವನ್ನು ಮಾಡ್ತಾರಾ ಅಂತ ಹೇಗೆ. ಯಾಕಂತ ಹೇಳಿದ್ರೆ ಅವಧಿ ಕಡಿಮೆ ಇರೋದ್ರಿಂದಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಇಲ್ಲಿ ಟಚ್ ಮಾಡ್ತಾರಾ ಇಲ್ವಾ, ಕೇವಲ ಮೇನ್ ಸೆಂಟ್ರಲ್ ಕ್ಷೇತ್ರಗಳನ್ನು ಮಾತ್ರ, ಅಂದರೆ ಒಂದು ಜಿಲ್ಲೆಯಲ್ಲಿ ಈಗ ಒಂದು ಲೋಕಸಭಾ ಕ್ಷೇತ್ರ ಅಂದರೆ ಮೇನ್ ಯಾವುದು ಕ್ಷೇತ್ರ ಇರುತ್ತೋ ಅದನ್ನು ಮಾತ್ರ ಹಾದು ಹೋಗ್ತಾರಾ, ಅಥವಾ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರದ ಕಾರ್ಯವೈಖರಿ ಇರುತ್ತಾ, ಜನರನ್ನ ಜಮಾವಣೆ ಮಾಡಿಕೊಂಡು ಅಲ್ಲಲ್ಲಿ ಪ್ರತಿ ಸರ್ಕಲ್ಗಳಲ್ಲಿ ಸಭೆ ಮಾಡುವಂಥದ್ದು ಅಥವಾ ಸಮಾವೇಶ ಮಾಡೋದು, ಹೀಗೆ ಸಾಕಷ್ಟು ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿದ್ದಾರೆ.